ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ನಾನು ಜಗನ್ನಾಥ್ ಭವನದಲ್ಲಿ ಅಲ್ಲಿ ಬಂದು ನಾನು ನಮ್ಮ ಕೇಂದ್ರ ಸಚಿವರಾಗಿದ್ದಂಥ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಂಥ ವಿಜೇಂದ್ರ ಅವರು, ನಮ್ಮ ಪಕ್ಷದ ಮುಖಂಡರು ಯಡಿಯೂರಪ್ಪನವ್ರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಂದ ನಾನು ನಮ್ಮ ಕ್ಷೇತ್ರದಲ್ಲಿ ವಾಜಪೇಯಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಬಂದಂಥ ಸಂದರ್ಭದಲ್ಲಿ ಸುಮಾರು 100 ಜನ ಪೊಲೀಸವರು ಇದ್ದಾರೆ ಇಲ್ಲಿ. ನಾನು ಕೇಳಿದೆ ಏನಕ್ಕೆ ಇಷ್ಟೊಂದು ಪೊಲೀಸವರು ಅಂತ ಕೇಳಿದಾಗ, ಇವತ್ತೇನು ನಿಮ್ಮ ಕೊಲೆ ಆಗತ್ತೆ ಇಲ್ಲಿ ಅಂತ ನಮಗೆ ಮಾಹಿತಿ ಇದೆ. ಆ ಕೊಲೆ ಆಗತ್ತೆ ಅನ್ನೋ ಮಾಹಿತಿ ಬಂದಿದ್ದರಿಂದ ನಾವು ನಿಮಗೆ ರಕ್ಷಣೆ ಕೊಡೋಕ್ಕೆ ಸುಮಾರು 100 ಪೊಲೀಸವರು ಇದ್ದೀವಿ. 3 ಪೊಲೀಸ್ ಬಸ್ಗಳು ಬಂದಿದೆ. ಪೊಲೀಸ್ ಬಸ್ಸಲ್ಲಿ ವಿತ್ ಗನ್ಮ್ಯಾನ್ಗಳು ಪೊಲೀಸು ಅವರೆಲ್ಲ ನನಗೆ ಎಲ್ಲಿ ಕೊಲೆ ಆಗತ್ತೆ ಅಂತ ರಕ್ಷಣೆ ಕೊಡೋಕ್ಕೆ ಪೊಲೀಸ್ನವರು ಮೊದಲೇ ಕಾವಲು ಕಾಯ್ದಿದ್ದಾರೆ. 100-150 ಜನ ಒಟ್ಟಿಗೆ ದಾಳಿ ಮಾಡಿ ಗುಂಪು ಕೊಲೆ ಅಂತೇಳಿ ನನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿರೋದು ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದೆ. ಪೊಲೀಸ್ ಇಲಾಖೆ ಗಮನಕ್ಕೆ ಬರದೇ ಇದ್ದಿದ್ರೆ 2-3 ಪೊಲೀಸವ್ರು ಬಂದಿರೋರು, ಒಬ್ಬ ಶಾಸಕ ಬರ್ತಾನೆ ಅಂದರೆ. ಆದರೂ ಸಹ ಇಷ್ಟೊಂದು ಜನ ಪೊಲೀಸವರು ಇದ್ದಿದ್ದಕ್ಕೆ ಇವತ್ತು ನನ್ನ ಜೀವ ಉಳ್ಕೊಂಡಿದೆ. ಅಂದರೆ ಇವತ್ತು ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು.